ರಾಜು ಗೌಡ ಅಂತೇಳಿ ಬಿಜೆಪಿ ಅಭ್ಯರ್ಥಿ. ಅವರು ಹೇಳ್ತಾರಂತೆ, ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ, ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ, ಹಾಗಾಗಿ ಸಿದ್ದರಾಮಯ್ಯನವರ ಬೆಂಬಲ ನನಗಿದೆ. ರಾಜು ಗೌಡ, ಇದು 100ಕ್ಕೆ 100 ಸುಳ್ಳು. ನಿನಗೆ ಯಾವುದೇ ಬೆಂಬಲ ಇಲ್ಲ. ನೀನು ಬಿಜೆಪಿ ಅಭ್ಯರ್ಥಿ, ಆದ್ರಿಂದ ನಿನ್ನನ್ನು ಸೋಲಿಸದೆ ನಮ್ಮ ಗುರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ವೈಯಕ್ತಿಕವಾಗಿ 224 MLAಗಳು ಕೂಡ ಪರಿಚಯ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ MLAಗಳು ಕೂಡ ಪರಿಚಯ ಇದ್ದಾರೆ, ಬಿಜೆಪಿ MLAಗಳು ಕೂಡ ಪರಿಚಯ ಇದ್ದಾರೆ, JDS MLAಗಳು ಕೂಡ ಪರಿಚಯ ಇದ್ದಾರೆ. ಚೆನ್ನಾಗಿ ಮಾತಾಡಿದ ತಕ್ಷಣನೇ ನಿನಗೆ ಯಾವತ್ತಾರು ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನಾ? ನೀವೆಲ್ಲ ತೀರ್ಮಾನ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜು ಗೌಡರನ್ನ ಸೋಲಿಸಿ 50,000 ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಅನೇಕ ಸಾರಿ ಬಂದಿದ್ದೀನಿ ನಾನು ಇಲ್ಲಿಗೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂದಿದ್ದೇನೆ, ಕೂಡ ಬಂದಿದ್ದೆ. ಆಗ್ಲೂ ರಾಜು ಗೌಡನೇ ಅಭ್ಯರ್ಥಿಯಾಗಿದ್ನಲ್ಲ, ಅಲ್ಲ ಆಗೇನಾದ್ರು ಬೆಂಬಲ ಕೊಟ್ಟಿದ್ನ ನಾನು? ಎಂತ ಸುಳ್ಳು ಹೇಳ್ತಾರ್ರಿ ಬಿಜೆಪಿಯವರು. ಸುಳ್ಳು ಹುಟ್ಟಿರೋದೇ ಬಿಜೆಪಿಯವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇದ್ದಾಗಿ. ಸುಳ್ಳಿನ ಫ್ಯಾಕ್ಟ್ರಿ, ಸುಳ್ಳು ಹೇಳದೆ ಇವ್ರ ಕಸಬು. ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ನಡ್ಡಾ ಆದಿಯಾಗಿ ಈ ರಾಜು ಗೌಡ್ನು ಕಲ್ತ್ಕೊಂಡಿದ್ದಾನೆ ಸುಳ್ಳು ಹೇಳೋದನ್ನ. ನಾನು ಎಷ್ಟು ಸಾರಿ ಬಂದಿದ್ದೀನಿ ಇಲ್ಲಿಗೆ, ಹೋದ್ ಚುನಾವಣೆಯಲ್ಲಿ ಬಂದಿದ್ದೆ, ಹಿಂದಿನ ಚುನಾವಣೆಯಲ್ಲಿ ಬಂದಿದ್ದೆ, ಅದಕ್ಕಿಂತ ಹಿಂದೇನೂ ಕೂಡ ಬಂದಿದ್ದೇ ಇಲ್ಲ, ಬಂದಿದ್ದೆ. ನಾನು ಸುರಪುರಕ್ಕೆ ಹೊಸಬನೇನಲ್ಲ. ಸುರಪುರದವರು ನನ್ನನ್ನು ಪ್ರೀತಿಸ್ತಾರೆ, ಅಭಿಮಾನದಿಂದ ಕಾಣ್ತಾರೆ. ನಾನು ನನ್ನನ್ನು ಪ್ರೀತಿಸಿ ಅಭಿಮಾನದಿಂದ ಕಾಣ್ತೀರಿ ಅಂತನ್ನೋದಾದ್ರೆ ದಯಮಾಡಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ 50,000ಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು. ಗೆಲ್ಲಿಸ್ತೀರಿ ಅಲ್ವಾ?